ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ 15 ನಿಮಿಷದಲ್ಲಿ ಮಾಡಬಹುದಾದಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಸ್ವೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ. ಯಾರು ಬೇಕಿದ್ದರೂ ಈ ಸ್ವೀಟನ್ನು ಪಟಾಪಟ್ ಅಂತ ಮಾಡ್ಬೋದು. ನಿಮ್ಮಲ್ಲಿ ಕಡಲೆ ಹುಡಿ ಇದೆ ಅಂತಾದರೆ ಈ ಸ್ವೀಟನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಿದ್ರೆ ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಸ್ವೀಟ್ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಫಸ್ಟಿಗೆ ಒಂದು ಪಾತ್ರ ತಗೊಂಡು ಸ್ಟವ್ ಮೇಲೆ ಇಟ್ಟು ನೋಡಿ, ನಾನು ಎಲ್ಲ ಅಳತೆಯನ್ನು ಇದೇ ಕಪ್ಪಲ್ಲಿ ತಗೊಳ್ತಾ ಇದ್ದೇನೆ. ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, 2 ಕಪ್ ನೀರನ್ನು ಪಾತ್ರೆಗೆ ಹಾಕಿ ಸ್ಟವ್ ಹಚ್ಚಿ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಫಸ್ಟಿಗೆ ನಾವು ನೀರನ್ನು ಬಿಸಿ ಮಾಡಿ ಇಟ್ಟುಕೊಳ್ಳುವ. ನೀವು ಅಳತೆಯನ್ನು ಒಂದೇ ಕಪ್ಪಲ್ಲಿ ತಗೊಳ್ಳಿ. ಇದಕ್ಕೆ ಬೇಕಾದಂತಹ ನೀರು, ಕಡಲೆ ಹುಡಿ, ಸಕ್ಕರೆ ಹಾಗೆ ತುಪ್ಪ ಇಷ್ಟನ್ನು ಒಂದೇ ಕಪ್ಪಿನಲ್ಲಿ ಅಳತೆಯನ್ನು ತಗೊಳ್ಳಿ. ಇನ್ನಿದಕ್ಕೆ ನೋಡಿ, ನೀರು ಸ್ವಲ್ಪ ಬಿಸಿಯಾದ ತಕ್ಷಣ ನಾನಿಲ್ಲಿ ಸ್ವಲ್ಪ ಕೇಸರಿ ದಳ ಹಾಗೆ ಸ್ವಲ್ಪ ಅರಶಿನವನ್ನು ಹಾಕಿ ಕುದಿಸಿಕೊಳ್ತಾ ಇದ್ದೇನೆ. ಕೇಸರಿ ದಳ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಳಿ, ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಹಾಗೆ ಅರಶಿನ ಹುಡಿ ನಾನಿಲ್ಲಿ ಬಣ್ಣಕ್ಕೋಸ್ಕರ ಹಾಕಿದ್ದೇನೆ. ನೀವು ಕಲರ್ ಬೇಕಿದ್ದರೂ ಆ್ಯಡ್ ಮಾಡಿಕೊಳ್ಬೋದು, ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು. ಹಾಗೆ ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಹುಡಿಯನ್ನು ಕೂಡ ಅದೇ ಬಿಸಿ ನೀರಿಗೆ ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ನೀರೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಕುದಿ ಬಂದರೆ ಸಾಕು. ಇನ್ನಿದನ್ನು ಮುಚ್ಚಿಡಿ. ಇನ್ನೂ ಒಂದು ಕಡಾಯಿ ತಗೊಂಡು ನಾನಿಲ್ಲಿ ನಾನ್ ಸ್ಟಿಕ್ ತಗೊಂಡಿದ್ದೇನೆ. ನೀವು ಬೇಕಿದ್ದರೆ ದಪ್ಪ ಬಾಣಲೆ ಕೂಡ ಯೂಸ್ ಮಾಡಿಕೊಳ್ಬಹುದು. ಇನ್ನಿದಕ್ಕೆ 1/2 ಕಪ್ ಆಗುವಷ್ಟು ತುಪ್ಪವನ್ನು, ಹಸುವಿನ ತುಪ್ಪವನ್ನು ಹಾಕಿ ನೋಡಿ, ಈ ರೀತಿ ಸ್ಟವ್ ಹಚ್ಚಿ ತುಪ್ಪವನ್ನು ಕರಗಿಸಿಕೊಳ್ಬೇಕು. ಫ್ಲೇಮ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಟು ಮಾಡಲಿಕ್ಕೆ ಹೋಗಬೇಡಿ. ತುಪ್ಪ ಕರಗಿದ ತಕ್ಷಣ ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು, ಜರಡಿ ಹಿಡಿದಂತಹ ಕಡಲೆ ಹುಡಿಯನ್ನು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ಅದು ಸೀದು ಹೋಗ್ತದೆ. ಚೆನ್ನಾಗಿ ತುಪ್ಪದಲ್ಲಿ ಕಡಲೆ ಹುಡಿಯನ್ನು ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಕೈ ಬಿಡಲಿಕ್ಕೆ ಹೋಗಬೇಡಿ, ತಳ ಹಿಡಿತದೆ. ಸ್ನೇಹಿತರೆ, ಈ ಸ್ವೀಟಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ನೋಡಿ, ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನಿದಕ್ಕೆ ನೋಡಿ, ಈ ಚಮಚದಲ್ಲಿ ನಾನು 1.5 ಚಮಚ ಆಗುವಷ್ಟು ಬಾಂಬೆ ರವೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ರವೆ ಆ್ಯಡ್ ಮಾಡಿ ಒಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಕೈ ಆಡಿಸಿಕೊಂಡ್ರಾಯಿತು. ಇನ್ನಿದಕ್ಕೆ ನಾವು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಳುವ. ನಾನಿಲ್ಲಿ ನೋಡಿ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬಹುದು. ತುಂಬ ಸಿಹಿ ಬೇಡ ಅಂತ ಇದ್ದವರು 3/4 ಕಪ್ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸಕ್ಕರೆ ಹಾಕಿ ಸ್ವಲ್ಪ ಕೈ ಆಡಿಸಿಕೊಂಡ ಮೇಲೆ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ನೋಡಿ ಬ್ರೌನ್ ಕಲರಲ್ಲಿ ಬರ್ತದೆ. ಇನ್ನಿದಕ್ಕೆ ನಾವು ಬಿಸಿ ಮಾಡಿಟ್ಟಂತಹ ಕೇಸರಿ ನೀರನ್ನು 2 ಪಾರ್ಟಾಗಿ ಹಾಕಿಕೊಳ್ಬೇಕು. ಅರ್ಧ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಪುನಃ ಅರ್ಧ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯಿತು. ಯಾವುದೇ ಗಂಟುಗಳಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಫ್ಲೇಮ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಸಕ್ಕರೆ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕೈ ಆಡಿಸಿಕೊಳ್ಬೇಕು. ನೋಡಿ, ಇಷ್ಟ ಆದ ಮೇಲೆ ಇದಕ್ಕೆ ಇನ್ನು 1 ಚಮಚ ಆಗುವಷ್ಟು ತುಪ್ಪವನ್ನು ಮೇಲಿಂದ ಸೇರಿಸಿಕೊಳ್ತಾ ಇದ್ದೇನೆ. ತುಪ್ಪ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ.
ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಟು ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಾಗೆ ತಳ ಕೂಡ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟಾದರೆ ಸಾಕು. ಮತ್ತು ಇನ್ನಿದಕ್ಕೆ ನಾವು ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಬೇಕಿದ್ದರೆ ನೀವು ಬಾದಾಮಿ ಕೂಡ ಸೇರಿಸಿಕೊಳ್ಬಹುದು. ಇನ್ನಿದನ್ನು ಈ ರೀತಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿದೀಗ ತಳ ಎಲ್ಲ ಚೆನ್ನಾಗಿ ಬಿಟ್ಟುಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು, ಹಾಗೆ ತುಪ್ಪ ಕೂಡ ಸೈಡಿಂದ ಬಿಟ್ಟುಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟಾದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಸರ್ವ್ ಮಾಡಿ. ತುಂಬಾ ರುಚಿಯಾದಂತಹ ಈ ಹಲ್ವ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇನ್ಸ್ಟೆಂಟಾಗಿ ಇದನ್ನು ಪ್ರಿಪೇರ್ ಮಾಡಿಕೊಳ್ಬಹುದು. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಎಲ್ಲರೂ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.